ಬಾಗಲಕೋಟ್ ನವನಗರ BTD ವ್ಯಾಪ್ತಿಯಲ್ಲಿ ಬರುವ ಇದು ವಿದ್ಯುತ್ ಚಿತಾಗಾರ ಸುಮಾರು 4 ಕೋಟಿಗಿಂತ ಹೆಚ್ಚು ಅಧಿಕ ಖರ್ಚು ಮಾಡಿ ಸಾರ್ವಜನಿಕ ಉಪಯೋಗಕ್ಕೋಸ್ಕರ ನಿರ್ಮಿಸಲಾಗಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಈ ವಿದ್ಯುತ್ ಚಿತಾಗಾರಕ್ಕೆ KV ಬಿಲ್ ಕಟ್ಟಲಾರದ ಪರಿಸ್ಥಿತಿ, ಹೀನಾಯ ಪರಿಸ್ಥಿತಿ ಸರ್ಕಾರ ಬಂದು ಕುಂತಿದೆ. ಸರ್ಕಾರ ಅನ್ನೋಕ್ಕಿಂತ BTD ಬಂದು ಕುಂತಿದೆ. ಬಾಗಲಕೋಟೆ ವ್ಯಾಪ್ತಿಯಲ್ಲಿ ಬರುವುದರಿಂದ BTD ಬಂದು ಕುಂತಿದೆ. ಸುಮಾರು 2024ರಲ್ಲಿ KVಲಿಂದ ನೋಟಿಸ್ ತೊಗೊಂಡು 3,60,000 ಬಿಲ್ ಕಟ್ಟಲಾರದೆ ಇದು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ರು ಏನೋ ಗೊತ್ತಿಲ್ಲ. ಆದರೆ ಮತ್ತೆ ಪದೇ 2025ರಲ್ಲಿ ಮತ್ತೆ 2 ಲಕ್ಷ ಅವರು ವಿದ್ಯುತ್ ಬಿಲ್ ಪಾವತಿಸದೆ ಹಿನಾಯಲ್ ಪರಿಸ್ಥಿತಿ ಬಂದು ಕುಂತಿದೆ. BTDಯಲ್ಲಿ ಒಂದು ಶವಗಾರಕ್ಕೂ ಬಿಲ್ ತುಂಬುವಷ್ಟು ಶಕ್ತಿ ಇಲ್ಲ ಅನ್ನುವ ಪರಿಸ್ಥಿತಿ ಬಂದ್ಬಿಟ್ರೆ ಇದು ಶವಗಾರ ಸಾರ್ವಜನಿಕ ಉಪಯೋಗ ಹೆಚ್ಚಾಗಿ ವೃದ್ಧಾಶ್ರಮ, ಅನಾಥ ಶವಗಳನ್ನು ಸುಡುವ ಕಾರ್ಯದಲ್ಲಿ ಹೆಚ್ಚು ಉಪಯೋಗ ಆಗ್ತಿತ್ತು. ಈ ಮಳೆಗಾಲ ಕಾಲದಲ್ಲಿ ಕೆಲವರು ಬಂದು ನಮ್ಮ ಸಮಸ್ಯೆ ಹೇಳಿದಾಗ ಇಲ್ಲ ಇದು ಸರಿ ಇಲ್ಲ, ಬಂದಿರ್ತೈತಿ, ಚಾಲೂ ಇರೋದಾಗ ಇದನ್ನು ಮಾಹಿತಿ ನಾವು ತೆಗೆದು ನೋಡಿದಾಗ ಇದನ್ನು ಪದೇ ಪದೇ ಇವರು ಕರೆಂಟ್ ಬಿಲ್ ತುಂಬಿಲ್ಲ, ಕರೆಂಟ್ ಬಿಲ್ ತುಂಬಲಾರಿಂದ ಇದ್ರದ್ದು ವ್ಯವಸ್ಥೆ ನಿರ್ವಹಣೆಗೆ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಇವ್ರ ಹತ್ರ ದುಡ್ಡಿಲ್ಲ ಅಂತ ಒಂದು ಪರಿಸ್ಥಿತಿ ಇವಾಗ ನಿರ್ಮಾಣವಾಗಿದೆ. ಮಾನ್ಯ BTD ಅಧ್ಯಕ್ಷರು ಹಾಗೂ ಮಾನ್ಯ ಶಾಸಕರಿಗೆ ವಿನಂತಿಸ್ಕೊಳ್ಳೋದಂದರೆ ಅಟ್ಲೀಸ್ಟ್ ಸಾರ್ವಜನಿಕ ಉಪಯೋಗ ಮತ್ತು ಇಂಥ ಕಾರ್ಯಕ್ಕೂ ತಾವು ಅಲಕ್ಷ್ಯ ಮಾಡಬಾರ್ದು ಮತ್ತು ಆದಷ್ಟು ಬೇಗ ಇದು 8 ದಿನಗಳು ಇದೇನು ಬಾಕಿ ಪಾವತಿ ಅಂದರೆ ಪಾವತಿಸಬೇಕು. BTDಕ್ಕೆ ಪಾವತಿಸೋಕ್ಕಾಗ್ಲಿಕ್ಕಾದ್ರೆ ನಾವೇ ಸಾರ್ವಜನಿಕವಾಗಿ BTDಲಿಂದ ಇದನ್ನು ಪಟ್ಟಿ ಎತ್ತಿ ಕರೆಂಟ್ ಬಿಲ್ ತುಂಬಿ ಇದನ್ನು ಸಾರ್ವಜನಿಕ ಉಪಯೋಗ ಆಗುವಾಗೆ ನಾವು ನೋಡ್ಕೊಳ್ತೇವೆ ಅಂತೇಳಿ ಯಾವತ್ತೂ ಕೂಡ ಕೇಸ್ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಇಡೀ ಕೇಸ್ ಆಗಿದೆ. ಯಾರು ನಮ್ಮ ರಕ್ಷಣೆ ನ್ಯಾಯಾಲಯ ರಕ್ಷಣೆ ಮಾಡ್ತೀವಿ. ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕರೆದಿದ್ದಾರೆ. ಜನಪ್ರತಿನಿಧಿಗಳು ಕ್ಷೇತ್ರದಲ್ಲಿ ಕೆಲವರು ಬರ್ಬೋದು, ಭೇಟಿ ಮಾಡ್ಬೋದು. ಯಾವ ಏನು ಬೇಕಂದ್ರೆ ಅವ್ರಿಗೆ ಸಹಕಾರ ಕೊಡೋಕ್ಕೆ ಏನೇನು ತನಿಖೆಯಲ್ಲಿ ಉತ್ತರ ಕೇಳ್ತಾರೋ ಎಲ್ಲ ಕೊಡಲಿಕ್ಕೆ ಅವರು ಯಾರಿದ್ದಾರೆ.